ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಇದು. ಮತ್ತೆ ಎಸ್ಐಟಿ ಕಸ್ಟಡಿಗೆ ಮುಸುಕುದಾರಿ ಚಿನ್ನಯ್ಯ. 3 ದಿನ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ಎಸ್ಐಟಿ ಕಸ್ಟಡಿಗೆ ನೀಡಿ ಬೆಳ್ತಂಗಡಿಯ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಈ ಬುರುಡೆ ಪ್ರಕರಣದ ರೂವಾರಿಯೇ ಈ ಚಿನ್ನಯ್ಯ ಎಸ್ಐಟಿ ಕಸ್ಟಡಿಯಲ್ಲೇ ಇದ್ರು. ಈಗ ಅವರನ್ನ ಹೆಚ್ಚಿನ ವಿಚಾರಣೆಗೆ ನಮ್ಗೆ ಅಗತ್ಯ ಇದೆ ಅಂತೇಳಿ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಮುಂದೆ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿದ್ರು. ಚಿನ್ನಯ್ಯನನ್ನ ನಮ್ಮ ಕಸ್ಟಡಿಗೆ ಕೊಡಬೇಕು, ಆತನ ವಿಚಾರಣೆ ಬಾಕಿ ಇದೆ. ಈ ಪ್ರಕರಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಗ ಈತನ ಕೈವಾಡ ಇರೋದು ಬಯಲಾಗಿದೆ. ಹಾಗಾಗಿ ನಮಗೆ ತನಿಖೆಯ ಅಗತ್ಯ ಇನ್ನೂ ಇದೆ ಅನ್ನೋ ಕಾರಣಕ್ಕೋಸ್ಕರ ನ್ಯಾಯಾಲಯ 3 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಚಿನ್ನಯ್ಯನನ್ನ ನೀಡಿ ಆದೇಶ ಹೊರಡಿಸಿದೆ. ಸೆಪ್ಟೆಂಬರ್ 6ನೇ ತಾರೀಕಿನಂದು ಕೋರ್ಟ್ಗೆ ಹಾಜರುಪಡಿಸುವಂತೆ ಆದೇಶಿಸಿದೆ. ಚಿನ್ನಯ್ಯನನ್ನ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಈಗ ಕರೆದುಕೊಂಡು ಹೋಗಿದ್ದಾರೆ. ಮತ್ತೆ ಎಸ್ಐಟಿ ಕಸ್ಟಡಿಗೆ ಚಿನ್ನಯ್ಯನನ್ನ ಪಡೆದುಕೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯತ್ತ ಈಗ ಚಿನ್ನಯ್ಯನನ್ನ ನ್ಯಾಯಾಧೀಶರ ಆದೇಶದಂತೆ, ನ್ಯಾಯಾಲಯದ ಆದೇಶದಂತೆ 3 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿದ ಹಿನ್ನೆಲೆ ಈಗ ಚಿನ್ನಯ್ಯನನ್ನ ಎಸ್ಐಟಿ ಕಚೇರಿಯತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಎಸ್ಐಟಿ ವಶಕ್ಕೆ ಕೋರ್ಟ್ ಚಿನ್ನಯ್ಯನನ್ನ ನೀಡಿದೆ. ಈ ಕಾರಣ ಈಗ ಎಸ್ಐಟಿ ಅಧಿಕಾರಿಗಳು ಮತ್ತೆ ಚಿನ್ನಯ್ಯನ ವಿಚಾರಣೆಯನ್ನ ಮಾಡ್ತಾರೆ. ಈಗ ಈ ಹೊತ್ತಿಗೆ ಚಿನ್ನಯ್ಯನನ್ನ ಎಸ್ಐಟಿ ಕಚೇರಿಯತ್ತ, ಕೋರ್ಟ್ನಿಂದ ಎಸ್ಐಟಿ ಕಚೇರಿಯತ್ತ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ತಾವು ನೋಡ್ತಾ ಇದ್ರಲ್ಲ, ಲೈವ್ ದೃಶ್ಯವನ್ನ ತಾವು ನೋಡ್ತಾ ಇದ್ರಿ. ಚಿನ್ನಯ್ಯನನ್ನ ಮತ್ತೆ ಎಸ್ಐಟಿ ಕಸ್ಟಡಿಗೆ ಅಧಿಕಾರಿಗಳು ಪಡೆದಿದ್ದಾರೆ. ಚಿನ್ನಯ್ಯ ಈ ಪ್ರಕರಣದ ಪ್ರಮುಖ ಆರೋಪಿ. ತಲೆಬುರುಡೆಗಳನ್ನ ನಾನು ಹೂತಿದ್ದೇನೆ ಅಥವಾ ಶವವನ್ನ ಹೂತಿದ್ದೇನೆ, ನಾನು ಆ ಜಾಗವನ್ನ ತೋರಿಸ್ತೀನಿ ಅಂತ ಹೇಳಿ ಹೈಡ್ರಾಮಾ ಮಾಡಿ ಈ ಚಿನ್ನಯ್ಯ ಮತ್ತು ಇವರ ಗ್ಯಾಂಗ್ ಇತ್ತಲ್ಲ, ಆಡಿರುವಂತ ಈ ನಾಟಕ ಎಲ್ಲವೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ ಈತ ಇನ್ನೂ ಕೂಡ ಕೆಲವು ವಿಚಾರಗಳನ್ನು ಮುಚ್ಚಿಟ್ಟಿದ್ದಾನೆ. ಹಾಗಾಗಿ ಆತನ ವಿಚಾರಣೆ ಮಾಡೋದು ಬಾಕಿ ಇದೆ. ಈ ಕಾರಣದಿಂದ ನಮ್ಮ ಕಸ್ಟಡಿಗೆ ಆತನನ್ನ ಕೊಡಿ ಅಂತೇಳಿ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಕೇಳಿಕೊಂಡಿದ್ರು. ನ್ಯಾಯಾಧೀಶರು ಈಗ ಈ ಚಿನ್ನಯ್ಯನನ್ನ ಮತ್ತೆ 3 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿ ಅಥವಾ ಎಸ್ಐಟಿ ತನಿಖೆಗೆ ಬಾಕಿ ಇರೋದ್ರಿಂದಾಗಿ ಈತನನ್ನ ವಿಚಾರಣೆಗೆ ಮತ್ತೆ ಎಸ್ಐಟಿಗೆ ನೀಡಿ ಆದೇಶವನ್ನ ಹೊರಡಿಸಿದೆ. ಮುಂದಿನ 6ನೇ ತಾರೀಕು ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅಂತ ಹೇಳಿ ಹೇಳಿದೆ. ಒಟ್ಟಾರೆ ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳ ಡ್ರಿಲ್ ಮತ್ತೆ ಮುಂದುವರಿಯುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ, ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳ್ತಂಗಡಿಯಿಂದ. ದಿನೇಶ್, ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ಇನ್ನೂ ಮುಗ್ದಿಲ್ಲ. ಆತನಿಂದ ಇನ್ನೂ ಹೆಚ್ಚೆಚ್ಚು ಮಾಹಿತಿಯನ್ನ ಕಲೆ ಹಾಕೋದಿದೆ. ಈ ಕಾರಣದಿಂದ ಅವರು ಕೋರ್ಟ್ಗೆ ಕೇಳಿದ್ರು. ಸದ್ಯ ಮುಂದೆ ಈಗ ಯಾವ ಹಂತದಲ್ಲಿ ಈ ತನಿಖೆ ಆಗಬಹುದು, ಮತ್ತೆ ಈತನಿಂದ ಇನ್ನೇನೇನು ಗೌಪ್ಯ ವಿಚಾರಗಳನ್ನ ಬಾಯ್ಬಿಡಿಸೋ ಸಾಧ್ಯತೆ ಇದೆ, ಈ ಹೊತ್ತಿಗೆ ಏನ್ ಮಾಹಿತಿ ಇದೆ ದಿನೇಶ್? ರಂಜಿತ್ ಶ್ರೀಯಾರ್ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಆತನ ವಿಚಾರಣೆ ಅಂತ್ಯಗೊಂಡಿರುವಂತದ್ದು. 3 ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ನ್ಯಾಯಾಧೀಶರು ನೀಡಿರುವಂತದ್ದು. ಹೀಗಾಗಿ ಮುಂದೆ 3 ದಿನಗಳ ಕಾಲ ಆತನ ತೀವ್ರವಾದಂತಹ ವಿಚಾರಣೆ ನಡೀಲಿಕ್ಕಿದೆ. ಜೊತೆಗೆ ಒಂದಷ್ಟು ಮಹಜರು ಕೂಡ ಬಾಕಿ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ 2 ದಿನ ಮಹಜರು ಆಗಿದೆ, ಉಜಿರೆಯಲ್ಲಿ ಮಹಜರು ಆಗಿದೆ. ಆದ್ರೆ ಮತ್ತಷ್ಟು ಮಹಜರು ಬಾಕಿ ಇದೆ. ತಮಿಳುನಾಡು, ದೆಹಲಿ ಈ ಭಾಗವನ್ನು ಕೂಡ ಆತ ಉಲ್ಲೇಖಿಸಿದ್ದ ವಿಚಾರಣೆಯ ಸಂದರ್ಭದಲ್ಲಿ. ಹೀಗಾಗಿ ಅಲ್ಲಿ ಮಹಜರು ಪ್ರಕ್ರಿಯೆ ನಡೆಸುವುದು ಬಾಕಿ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಆತನನ್ನ ಮಹಜರು ಪ್ರಕ್ರಿಯೆ ನಡೆಸ್ತಾರೆ, ಜೊತೆಗೆ ವಿಚಾರಣೆ ಕೂಡ ನಡೆಸ್ತಾರೆ. 3 ದಿನಗಳ ಕಾಲ ವಿಚಾರಣೆ ಏನು ಕಸ್ಟಡಿಗೆ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ಈ ಹಿಂದೆ 12 ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ಕೇಳಿದ್ರು, 12 ದಿನಗಳ ಕಾಲ ಕಸ್ಟಡಿಗೂ ಕೂಡ ಕೊಟ್ಟಿದ್ರು. ಆಗಸ್ಟ್ 23ರಂದು ಆತನನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದಾಗ, ಅವತ್ತು ಕಸ್ಟಡಿಗೆ ಕೇಳಿದಾಗ, ಅವತ್ತು 12 ದಿನಗಳ ಕಾಲ ನ್ಯಾಯಾಧೀಶರು ಕಸ್ಟಡಿಗೆ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಆತನನ್ನ ತೀವ್ರವಾಗಿ ವಿಚಾರಣೆಯನ್ನು ಕೂಡ
ಮಾಡಿದ್ರು. ಒಂದಷ್ಟು ಸ್ಥಳಗಳಲ್ಲಿ ಆತನ ಮಹಜರು ಕೂಡ ಆಗಿತ್ತು. ಇವತ್ತು ಆತನ 12ನೇ ದಿನ ಅಂತ್ಯಗೊಂಡು ಆತನ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು, ಮತ್ತೆ ವಿಚಾರಣೆ ನಡೆಸಿದ್ರು. ಮತ್ತೆ ವಿಚಾರಣೆ ನಡೆಸಿದಾಗ ಏನು SIT ಅಧಿಕಾರಿಗಳು ಆತನ ವಿಚಾರಣೆ ಬಾಕಿ ಇದೆ, ಒಂದಷ್ಟು ಮಹಜರು ಪ್ರಕ್ರಿಯೆ ಕೂಡ ನಡೆಸೋದು ಬಾಕಿ ಇದೆ, ಹೀಗಾಗಿ ಆತನನ್ನ ಮತ್ತೆ ಕಸ್ಟಡಿಗೆ ನೀಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಮನವಿಯ ಮೇರೆಗೆ ಮತ್ತೆ ಆತನನ್ನ 3 ದಿನಗಳ ಕಾಲ ಕಸ್ಟಡಿಗೆ ನೀಡಿರುವಂತದ್ದು. ಸೆಪ್ಟೆಂಬರ್ 6ರವರೆಗೆ ಆತನ SIT ಕಸ್ಟಡಿಯಲ್ಲಿ ಇರ್ತಾನೆ. ಆ ಬಳಿಕ ಮತ್ತೆ ಆತನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆ ಒಂದು ಟೈಮ್ ನಲ್ಲಿ ಏನು SIT ಅಧಿಕಾರಿಗಳು ಆತನನ್ನ ಬೇರೆ ಬೇರೆ ರೀತಿಯಾಗಿ ವಿಚಾರಣೆಗೆ ಒಳಪಡಿಸ್ತಾರೆ, ಜೊತೆಗೆ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡ್ತಾರೆ. ಇವತ್ತು ಪ್ರಮುಖವಾಗಿ ಆತನಿಗೆ ಏನು ಕಾನೂನು ಸೇವೆಗಳ ಏನೋ ವಕೀಲರನ್ನು ಕೂಡ ನೇಮಿಸಿದ್ರು. ಆದ್ರೆ ಯಾವಾಗ ಆತನನ್ನ ಬಂಧನ ಆಯಿತು, ಆ ಬಂಧನದ ಬಳಿಕ ಆತನ ಜೊತೆ ಇದ್ದಂತ ಹಿಂದಿನ ವಕೀಲರು ಯಾರು ಕಾಣಿಸಿಕೊಳ್ಳಿಲ್ಲ. ಹೀಗಾಗಿ ಆತನಿಗೆ ಕಾನೂನು ಸಲಹೆ ನೀಡುವುದಕ್ಕೆ ಉಚಿತ ವಕೀಲರು ಬೇಕು ಅಂತ ಕೇಳಿದ. ಹಾಗಾಗಿ ಇವತ್ತು 4 ವಕೀಲರು ಕೂಡ ಆಗಮಿಸಿದ್ರು. ಅವರು ಆಗಮಿಸಿ ಆತನಿಗೆ ಒಂದಷ್ಟು ಕಾನೂನು ಸಲಹೆ ನೀಡಿದ್ರು. ಇವತ್ತು ವಿಚಾರಣೆ ಸಂದರ್ಭದಲ್ಲೂ ಕೂಡ ಆತನಿಗೆ ನೀಡಿದಂತ 2 ವಕೀಲರು ಇದ್ರು. ಅದರ ಜೊತೆಗೆ ಸರ್ಕಾರಿ 2 ಅಭಿಯೋಜಕರು 2 ಜನ ಇದ್ರು. ಮತ್ತು ಚಿನ್ನಯ್ಯ ಇದ್ದ, SIT ತನಿಖಾಧಿಕಾರಿಯಾದಂತಹ ಜಿತೇಂದ್ರ ದಯಾಮ ಇವರಿದ್ರು. ಕ್ಲೋಸ್ ಡೋರ್ ವಿಚಾರಣೆ ಕೂಡ ಇದಾಗಿತ್ತು. ಬಹಳ ಸುದೀರ್ಘವಾದ ವಿಚಾರಣೆ ಕೂಡ ನಡೆಸಲಾಗಿತ್ತು. ಸುಮಾರು 1 ಗಂಟೆಗಳ ಕಾಲ ನ್ಯಾಯಾಧೀಶರ ಎದುರು ವಾದವನ್ನು ಮಂಡಿಸಲಾಗಿತ್ತು, ಕಸ್ಟಡಿಗೆ ಕೇಳಲಾಗಿತ್ತು. SIT ಅಧಿಕಾರಿಗಳು ಪ್ರಮುಖವಾಗಿ ಕೆಲವೊಂದು ವಿಚಾರಗಳನ್ನ ತಿಳಿಸಿದ್ರು. ಯಾಕೆ ಈತನನ್ನ ಪಡೆಯುವುದು ಅವಶ್ಯಕತೆ, ಎಷ್ಟು ಆತನ ಮಹಜರು ಪ್ರಕ್ರಿಯೆ ಇನ್ನೂ ಬಾಕಿ ಇದೆ, ಈ ಒಂದು ವಿಚಾರವನ್ನು ಕೂಡ ನ್ಯಾಯಾಧೀಶರ ಗಮನ ಸೆಳೆದಿದ್ರು. ಹೀಗಾಗಿ ನ್ಯಾಯಾಧೀಶರು ಕೂಡ ಮುಂದಿನ 3 ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ನೀಡಿರುವಂತದ್ದು. ಸದ್ಯ ಆತನನ್ನ ಬೆಳ್ತಂಗಡಿಯ SIT ಕಚೇರಿಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಮತ್ತೆ ಆತನನ್ನು ವಿಚಾರಣೆ ಮುಂದುವರಿಲಿಕ್ಕೆ ಇರುವಂತದ್ದು. ಇನ್ನು 3 ದಿನಗಳ ಕಾಲ ಆತನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸುತ್ತಾರೆ. ಜೊತೆಗೆ ಒಂದಷ್ಟು ಕಡೆಗಳಲ್ಲಿ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಆ ಒಂದು ಬುರುಡೆ ಏನಿದೆ ಅದು ದೆಹಲಿಗೂ ಕೂಡ ಅದನ್ನ ತೆಗೆದುಕೊಂಡು ಹೋಗಿದ್ರು. ಅಲ್ಲಿ ಪ್ರಭಾವಿ ವ್ಯಕ್ತಿಗಳ ಜೊತೆ ಮೀಟ್ ಕೂಡ ಮಾಡಿಸಿದ್ರು. ಅಂದ್ರೆ ಚಿನ್ನಯ್ಯನನ್ನು ಬುರುಡೆ ಜೊತೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರಭಾವಿ ವ್ಯಕ್ತಿಗಳ ಜೊತೆ ಮೀಟ್ ಕೂಡ ಮಾಡಿಸಿದ್ರು. ಹೀಗಾಗಿ ಸದ್ಯ ಏನು ದೆಹಲಿಗೂ ಕರೆದುಕೊಂಡು ಹೋಗಿ ಅಲ್ಲಿ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ರಂಜಿತ್ ಶ್ರೀಯಾರ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿದ್ದೀನಿ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಇದು. ಮತ್ತೆ SIT ಕಸ್ಟಡಿಗೆ ಮುಸುಕುದಾರಿ ಚಿನ್ನಯ್ಯ. 3 ದಿನ SIT ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. SIT ಕಸ್ಟಡಿಗೆ ನೀಡಿ ಬೆಳ್ತಂಗಡಿಯ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಈ ಬುರುಡೆ ಪ್ರಕರಣದ ರೂವಾರಿಯೇ ಈ ಚಿನ್ನಯ್ಯ SIT ಕಸ್ಟಡಿಯಲ್ಲೇ ಇದ್ರು. ಈಗ ಅವರನ್ನ ಹೆಚ್ಚಿನ ವಿಚಾರಣೆಗೆ ನಮ್ಗೆ ಅಗತ್ಯ ಇದೆ ಅಂತೇಳಿ SIT ಅಧಿಕಾರಿಗಳು ಕೋರ್ಟ್ ಮುಂದೆ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿದ್ರು. ಚಿನ್ನಯ್ಯನನ್ನ ನಮ್ಮ ಕಸ್ಟಡಿಗೆ ಕೊಡಬೇಕು, ಆತನ ವಿಚಾರಣೆ ಬಾಕಿ ಇದೆ. ಈ ಪ್ರಕರಣದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಗ ಈತನ ಕೈವಾಡ ಇರೋದು ಬಯಲಾಗಿದೆ. ಹಾಗಾಗಿ ನಮಗೆ ತನಿಖೆಯ ಅಗತ್ಯ ಇನ್ನೂ ಇದೆ ಅನ್ನೋ ಕಾರಣಕ್ಕೋಸ್ಕರ ನ್ಯಾಯಾಲಯ 3 ದಿನಗಳ ಕಾಲ SIT ಕಸ್ಟಡಿಗೆ ಚಿನ್ನಯ್ಯನನ್ನ ನೀಡಿ ಆದೇಶ ಹೊರಡಿಸಿದೆ. ಸೆಪ್ಟೆಂಬರ್ 6ನೇ ತಾರೀಕಿನಂದು ಕೋರ್ಟ್ಗೆ ಹಾಜರುಪಡಿಸುವಂತೆ ಆದೇಶಿಸಿದೆ. ಚಿನ್ನಯ್ಯನನ್ನ SIT ಕಚೇರಿಗೆ ಅಧಿಕಾರಿಗಳು ಈಗ ಕರೆದುಕೊಂಡು ಹೋಗಿದ್ದಾರೆ. ಮತ್ತೆ SIT ಕಸ್ಟಡಿಗೆ ಚಿನ್ನಯ್ಯನನ್ನ ಪಡೆದುಕೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ SIT ಕಚೇರಿಯತ್ತ ಈಗ ಚಿನ್ನಯ್ಯನನ್ನ ನ್ಯಾಯಾಧೀಶರ ಆದೇಶದಂತೆ, ನ್ಯಾಯಾಲಯದ ಆದೇಶದಂತೆ 3 ದಿನಗಳ ಕಾಲ SIT ಕಸ್ಟಡಿಗೆ ನೀಡಿದ ಹಿನ್ನೆಲೆ